ನಮಸ್ಕಾರ, ನಾನು ಸಪ್ನ. ಬುಲ್ಡೋಜರ್ ನ್ಯಾಯ ಅನ್ನೋದು ಕಳೆದ 4-5 ವರ್ಷಗಳಿಂದ ದೇಶದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇತ್ತು. ಬಿಜೆಪಿ ಆಡಳಿತದಲ್ಲಿರೋ ರಾಜ್ಯ ಸರ್ಕಾರಗಳ ಪ್ರಕಾರ ನಿರ್ದಿಷ್ಟ ವ್ಯಕ್ತಿಗಳ ಮನೆಗಳ ಮೇಲೆ ಬುಲ್ಡೋಜರ್ನ ಹರಿಸೋದು ಒಂದು ಕಾನೂನಿನ ಕ್ರಮ ಅಂತ ತೋರಿಸಲಾಗ್ತಾ ಇತ್ತು. ಅಮಾಯಕ ಬಡವರ ಮನೆಗಳ ಮೇಲೆ ಬುಲ್ಡೋಜರ್ನ ಹರಿಸಿ ನಿರ್ದಾಕ್ಷಿಣ್ಯವಾಗಿ ಅವರ ಮನೆಗಳನ್ನ ಕೆಡವಲಾಗ್ತಾ ಇತ್ತು. ಇದನ್ನ ಹಲವರು ಬಿಜೆಪಿ ನಡೆಸ್ತಾ ಇರೋ ದ್ವೇಷದ ಆಂದೋಲನ ಅಂತ ಆರೋಪ ಮಾಡ್ತಾ ಇದ್ರು. ಬುಲ್ಡೋಜರ್ ನ್ಯಾಯದ ಹೆಸರಿನಲ್ಲಿ ದೇಶದಲ್ಲಿ ನೂರಾರು ಧ್ವಂಸ ಪ್ರಕರಣಗಳು ನಡೆದಿದ್ದಾವೆ. ಇದರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ಹಲವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಳಿಕ ಈ ವಿವಾದ ಸುಪ್ರೀಂ ಕೋರ್ಟ್ ಅಂಗಳವನ್ನ ತಲುಪಿತ್ತು. ದೇಶದಲ್ಲಿ ತೀವ್ರ ಚರ್ಚೆಯಲ್ಲಿದ್ದ ಬುಲ್ಡೋಜರ್ ನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಇದೀಗ ಮಹತ್ವದ ತೀರ್ಪನ್ನ ನೀಡಿದೆ. ಬುಲ್ಡೋಜರ್ ನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ಈ ನ್ಯೂಸ್ ಅಪ್ಡೇಟ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇದೀಗ ಬುಲ್ಡೋಜರ್ ನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅನ್ನೋ ವಿಚಾರಕ್ಕೆ ಬರೋಣ. ಆರೋಪಿಗಳಾಗ್ಲಿ ತಪ್ಪಿತಸ್ಥರಾಗ್ಲಿ ಯಾರದೇ ಮನೆಗಳು ಆಸ್ತಿಗಳನ್ನ ನೆಲಸಮ ಮಾಡಬಾರ್ದು, ಬುಲ್ಡೋಜರ್ ಕಾರ್ಯಾಚರಣೆ ಸ್ವೀಕಾರ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲದೆ ಬುಲ್ಡೋಜರ್ ಕ್ರಮವನ್ನ ನಿಷೇಧಿಸಿ ಮಹತ್ವದ ತೀರ್ಪನ್ನ ನೀಡಿದೆ. ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಂಡಿದೆ. ಬುಲ್ಡೋಜರ್ ನ್ಯಾಯಕ್ಕೆ ಸಾಂವಿಧಾನಿಕ ಮಾನ್ಯತೆ ಇದೆಯಾ ಅನ್ನೋ ಬಗ್ಗೆ ವಿಚಾರಣೆ ನಡೆಸ್ತಾ ಇರೋ ಸುಪ್ರೀಂ ಕೋರ್ಟ್ ಅಧಿಕಾರಿಗಳು ನ್ಯಾಯಾಧೀಶರಾಗೋದಕ್ಕೆ ಸಾಧ್ಯ ಇಲ್ಲ, ಅಧಿಕಾರಿಗಳು ಕಾನೂನು ಕೈಗೆತ್ಕೊಳ್ಳೋದು ಸರಿಯಲ್ಲ, ವಿಚಾರಣೆ ಇಲ್ಲದೆ ಕ್ರಮವನ್ನ ಕೈಗೊಳ್ಳೋದು ಸಾಂವಿಧಾನಿಕ ಬಾಹಿರ ಅಂತ ಬುಧವಾರ ಅಭಿಪ್ರಾಯಪಟ್ಟಿದೆ. ನ್ಯಾಯದ ಹೆಸರಿನಲ್ಲಿ ಯಾವುದೇ ಆರೋಪಿಯ ಮನೆಯನ್ನ ಧ್ವಂಸಗೊಳಿಸೋ ಅಧಿಕಾರ ಅಧಿಕಾರಿಗಳಿಗೆ ಇಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದೆ. ಒಂದ್ ವೇಳೆ ಕಾನೂನನ್ನ ಪಾಲಿಸದೆ ಮನೆಯನ್ನ ಧ್ವಂಸಗೊಳಿಸಿದ್ರೆ ಸಂಬಂಧಪಟ್ಟ ಅಧಿಕಾರಿ ಪರಿಹಾರ ನೀಡಬೇಕಾಗತ್ತೆ. ಕೇವಲ ಮೌಖಿಕ ಆದೇಶಗಳ ಮೂಲಕ ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ. ಮನೆಯನ್ನ ಧ್ವಂಸಗೊಳಿಸೋದಕ್ಕೂ ಮುನ್ನ ಶೋಕಾಸ್ ನೋಟಿಸ್ ಅನ್ನ ನೀಡಬೇಕು. ಮುನ್ಸಿಪಲ್ ನಿಯಮಗಳ ಪ್ರಕಾರ 15 ದಿನಗಳ ಕಾಲಾವಕಾಶ ನೀಡಬೇಕು ಅಂತ ಪೀಠ ಹೇಳಿದೆ. ಇನ್ನು ಕಟ್ಟಡದ ಮಾಲೀಕರಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನೋಟಿಸ್ ಅನ್ನ ಕಳಿಸಬೇಕು. ಈ ನೋಟಿಸ್ ನಲ್ಲಿ ಕಟ್ಟಡದ ಮಾಲೀಕರು ಕಟ್ಟಡವನ್ನ ಕಟ್ಟುವಾಗ ಯಾವ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ, ಕಟ್ಟಡದ ಯಾವ ಭಾಗದಲ್ಲಿ ಧ್ವಂಸಗೊಳಿಸೋದಕ್ಕೆ ನಿರ್ಧರಿಸಲಾಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಸೂಚಿಸಿದೆ. ಒಂದ್ ವೇಳೆ ಮನೆ ಮಾಲೀಕರು ಸೂಕ್ತ ಉತ್ತರ ನೀಡೋದಕ್ಕೆ ವಿಫಲರಾದ್ರೆ ಮಾತ್ರ ಕಟ್ಟಡವನ್ನ ಕೆಡುವುದಕ್ಕೆ ಅವಕಾಶ ಇದೆ. ಆಗ್ಲೂ ಕೂಡ ಕಟ್ಟಡದ ಧ್ವಂಸದ ಕಾರ್ಯಾಚರಣೆಯ ವಿಡಿಯೋನ ಮಾಡಬೇಕು. ರಾಜ್ಯ ಸರ್ಕಾರ ಅಥವಾ ಅಧಿಕಾರಿಗಳು ಕಾನೂನನ್ನ ಮೀರಿ ಅಧಿಕಾರ ಚಲಾಯಿಸುವಂತಿಲ್ಲ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಂವಿಧಾನ ರಕ್ಷಣೆಯನ್ನ ನೀಡಿದೆ ಅನ್ನೋದನ್ನ ಅರಿತುಕೊಳ್ಬೇಕು ಅಂತ ಅಭಿಪ್ರಾಯಪಟ್ಟಿದೆ. ಬುಲ್ಡೋಜರ್ ನ್ಯಾಯ ಅನ್ನೋ ಹೆಸರಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಅಪರಾಧಿಗಳು ಆರೋಪಿಗಳ ಮನೆ ಆಸ್ತಿಗಳನ್ನ ನೆಲಸಮಗೊಳಿಸೋ ಕಾರ್ಯಾಚರಣೆಯನ್ನ ಆರಂಭಿಸಿತ್ತು. ಬಳಿಕ ಇದು ದೇಶದಾದ್ಯಂತ ಪಸರಿಸಿತು. ಬುಲ್ಡೋಜರ್ ಕ್ರಮದ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿನೂ ಕೂಡ ಸಲ್ಲಿಕೆಯಾಗಿತ್ತು. ಈ ಹಿಂದೆ ಬುಲ್ಡೋಜರ್ ನ್ಯಾಯವನ್ನ ಅನುಮೋದಿಸೋದಕ್ಕೆ ಆಗೋದಿಲ್ಲ, ಯಾವುದೇ ಕಟ್ಟಡಗಳನ್ನ ಅಧಿಕಾರಿಗಳು ಕೆಡವಬೇಕಂದ್ರೆ ನ್ಯಾಯಾಲಯದ ಅನುಮತಿ ಪಡೆಯಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಮಧ್ಯಂತರ ಆದೇಶನ ನೀಡಿತ್ತು. ಬುಧವಾರ ಅಂತಿಮ ಆದೇಶ ನೀಡಿರೋ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತು KV ವಿಶ್ವನಾಥನ್ ಅವರ ನ್ಯಾಯಪೀಠ ಬುಲ್ಡೋಜರ್ ನ್ಯಾಯ ಸ್ವೀಕಾರ ಅಲ್ಲ ಅಂತ ಹೇಳಿದೆ. ಬುಲ್ಡೋಜರ್ ಕ್ರಮವನ್ನ ನಿಷೇಧಿಸಿದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಗಳಾಗಿರೋ ಒಡೆತನದ ಆಸ್ತಿಗಳನ್ನ ನೆಲಸಮಗೊಳಿಸೋ ಕಾರ್ಯಾಚರಣೆಯ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ವಿವಿಧ ರಾಜ್ಯ ಸರ್ಕಾರಗಳು ಹಲವಾರು ಅರ್ಜಿಗಳನ್ನ ಸಲ್ಲಿಸಿದ್ವು. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಬುಲ್ಡೋಜರ್ ನ್ಯಾಯ ಅಸ್ತಿತ್ವದಲ್ಲಿದೆ. ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ಇಂತಹ ಕ್ರಮವನ್ನ ಜರುಗಿಸಲಾಗ್ತಾ ಇದೆ ಅಂತ ಆರೋಪಿಸಲಾಗಿತ್ತು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ದೆಹಲಿ ಮತ್ತು ಗುಜರಾತ್ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಕಾನೂನು ಪ್ರಕ್ರಿಯೆಯನ್ನ ಅನುಸರಿಸದೆ ಜನರ ಆಸ್ತಿಗಳನ್ನ ನೆಲಸಮ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಲಾಗಿತ್ತು. ಈ ವಿಷಯವನ್ನ ಗಮನಿಸಿದ ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ಪ್ರಕರಣದ ಆರೋಪಿಯ ಒಡೆತನದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಮನೆಗಳನ್ನ ಹೇಗೆ ನೆಲಸಮ ಮಾಡಬಹುದು, ಓರ್ವ ಎಸಗಿದ ತಪ್ಪಿಗೆ ಇಡೀ ಕುಟುಂಬಕ್ಕೆ ಶಿಕ್ಷೆ ಕೊಡೋದು ನ್ಯಾಯ ಅಲ್ಲ ಅಂತ ಹೇಳಿದೆ. ಯಾವುದೇ ಕಟ್ಟಡ ಅಕ್ರಮವಾಗಿ ನಿರ್ಮಾಣ ಆಗಿದ್ರೆ ಒತ್ತುವರಿನ ಮಾಡಿಕೊಂಡು ನಿರ್ಮಿಸಿದ್ರೆ ಮಾತ್ರನೇ ನೆಲಸಮ ಮಾಡಬಹುದು. ಅದಲ್ಲದೆ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಬುಲ್ಡೋಜರ್ ನ್ಯಾಯದ ಹೆಸರಿನಲ್ಲಿ ಯಾವುದೇ ಕಟ್ಟಡವನ್ನ ನೆಲಸಮ ಮಾಡುವಂತಿಲ್ಲ ಅಂತ ತೀರ್ಪನ್ನ ಹೇಳಿದೆ. ಇನ್ನು ಬುಲ್ಡೋಜರ್ ನ್ಯಾಯ ಅನ್ನೋದು ಸಂವಿಧಾನದ ವ್ಯಂಗ್ಯ ಆಗಿದೆ. ಅಲ್ಲದೆ ಕಾನೂನು ಉಲ್ಲಂಘನೆ ಮಾಡೋ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಆದ್ರೆ ತಪ್ಪಿತಸ್ಥರು ಯಾರು, ಅವ್ರು ಏನ್ ತಪ್ಪು ಮಾಡಿದ್ದಾರೆ, ಅದಕ್ಕೆ ಏನ್ ಶಿಕ್ಷೆ ಆಗ್ಬೇಕು ಅನ್ನೋದನ್ನ
ತೀರ್ಮಾನ ಮಾಡಬೇಕಾಗಿರೋದು ನ್ಯಾಯಾಲಯನ ಹೊರತು ಸರ್ಕಾರ ಅಲ್ಲ. ಆದ್ರೆ ಬಿಜೆಪಿ ಸರ್ಕಾರ ಇಷ್ಟು ದಿನ ನಿರ್ದಿಷ್ಟ ಕೋಮಿನ ಜನರನ್ನ ಭಿನ್ನಮತವನ್ನ ದಮನ ಮಾಡೋದಕ್ಕೆ ಇಂತಹ ಬುಲ್ಡೋಜರ್ ನ್ಯಾಯವನ್ನ ನೆಪವನ್ನಾಗಿಟ್ಕೊಂಡಿತ್ತು. ಇದು ಕಾನೂನಿಗೆ ಹೊರತಾದ ಕ್ರಮ ಆಗಿತ್ತು. ಸುಪ್ರೀಂ ಕೋರ್ಟ್ನ ಈ ತೀರ್ಪು ಸ್ವಾಗತಾರ್ಹ ಆಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.